ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಆಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಸೆನ್ಸೆಕ್ಸ್ ಗುರು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ, ಪ್ಯೂರ್ಲಿ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಟ್ರೇಡ್ ಟ್ರಾನ್ ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಈ ಹಿಂದೆನೇ ನಾನು ನಿಮಗೆ ತಿಳಿಸಿದ್ದೀನಿ ಈ ಒಂದು ಸ್ಟ್ರಾಟಜಿಯ ಸ್ಟಾಪ್ ಲಾಸ್, ಟಾರ್ಗೆಟ್ ಅಂಡ್ ಎಂಟ್ರಿ ಟೈಮಿಂಗ್ಸ್, ಎಕ್ಸಿಟ್ ಟೈಮಿಂಗ್ಸ್, ಆಲ್ ದೋಸ್ ಥಿಂಗ್ಸ್ ಲಾಸ್ಟ್ ನಿಮಗೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೇನೆ. ಈ ಒಂದು ವಿಡಿಯೋದಲ್ಲಿ ನೋಡಿ ನಾನು ನಿಮಗೆ ಈ ಒಂದು ಸ್ಟ್ರಾಟಜಿ ಟ್ರೇಡ್ ಟ್ರಾನ್ ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು 2214 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ 30th ಏಪ್ರಿಲ್ಗೆ, 30 ಏಪ್ರಿಲ್ಗೆ ನೋಡಿ. ಹಿಂಗೆ ನೋಡಿ, ಫಸ್ಟ್ 1081 ರೂಪೀಸ್ ಲಾಸ್ ಆಯಿತು, 569 ಲಾಸ್ ಆಯಿತು, 3864 ರೂಪೀಸ್ ಪ್ರಾಫಿಟ್ ಬುಕ್ ಆಯಿತು. ದಟ್ ಮೀನ್ಸ್ ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸ್ಕೊಂಡು 3864 ರೂಪೀಸ್ ಪ್ರಾಫಿಟ್ ಬುಕ್ ಆಯಿತು. ನೋಡಿ, 10 ಗಂಟೆ 18 ನಿಮಿಷಕ್ಕೆ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸ್ಕೊಂಡು ಓವರಾಲ್ 30 ಏಪ್ರಿಲ್ಗೆ ನಮಗೆ 2214 ರೂಪಾಯಿ ಪ್ರಾಫಿಟ್ ಬುಕ್ ಆಯಿತು. ನೆಕ್ಸ್ಟ್ ನೋಡಿ, ನಿಮಗೆ ಇಲ್ಲಿ 1514 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ. ನೋಡಿ, 29 ಏಪ್ರಿಲ್ಗೆ 1117ಗೆ ಬೈ ಆಗಿ 1237ಗೆ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ದಟ್ ಮೀನ್ಸ್ ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸಿಕೊಂಡು 1514 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಗಿದೆ. ನೆಕ್ಸ್ಟ್ ನೋಡಿ, ನಿಮಗೆ 1104 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ. 1104 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ. 9 ಗಂಟೆ 14 ನಿಮಿಷಕ್ಕೆ ಬೈ ಆಗಿ 315ಗೆ ಯೂನಿವರ್ಸಲ್ ಎಕ್ಸಿಟ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನೋಡಿ, ನಿಮಗೆ ಕಂಟಿನ್ಯೂಸ್ಲಿ ಪ್ರಾಫಿಟ್ ಅಲ್ಲಿ ಇದೆ. ನೋಡಿ, ಇದು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಟ್ರೇಡ್ ಟ್ರಾನ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಕಂಟಿನ್ಯೂಸ್ಲಿ ನಿಮಗೆ ಪ್ರಾಫಿಟ್ ಅಲ್ಲಿದೆ. 1841 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಳಸ್ಕೊಂಡು ನಿಮಗೆ 3527 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಗಿದೆ ಸ್ನೇಹಿತರೆ. 9 ಗಂಟೆ 37 ನಿಮಿಷಕ್ಕೆ ಯೂನಿವರ್ಸಲ್ ಎಕ್ಸಿಟ್ ಆಯಿತು. ಈ ಒಂದು ಲಾಸ್ ರಿಕವರ್ ಮಾಡಿ ಓವರಾಲ್ ಒಂದು 1841 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ನಿಮಗೆ ಇಲ್ಲಿ 2013 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ. ಓನ್ಲಿ ಒನ್ ಟ್ರೇಡಲ್ಲಿ ಕ್ಲೋಸ್ ಆಗಿರುತ್ತೆ. ನೋಡಿ, 916ಗೆ ಬೈ ಆಗಿ ಎಕ್ಸಾಕ್ಟ್ 931ಗೆ ಎಕ್ಸಿಟ್ ಆಗಿದೆ. 2013 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ. 2152 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಗಿರುತ್ತೆ. 1549 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ ಸ್ನೇಹಿತರೆ. 21 ಏಪ್ರಿಲ್ಗೆ 1621 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ. 1152 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ ನಿಮಗೆ. 1621 ರೂಪಾಯಿ ಓನ್ಲಿ ಒನ್ ಲಾಟಲ್ಲಿ ನಿಮಗೆ. ನೋಡಿ, ಓನ್ಲಿ ಒನ್ ಟ್ರೇಡಲ್ಲಿ 1152 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ. 2952 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ ನಿಮಗೆ. ನೋಡಿ, 4782 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸ್ಕೊಂಡು ನಿಮಗೆ 4282 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ. 9 ಗಂಟೆ 38 ನಿಮಿಷಕ್ಕೆ ಬೈ ಆಗಿ 11 ಗಂಟೆ 49 ನಿಮಿಷಕ್ಕೆ ಎಕ್ಸಿಟ್ ಆಗಿದೆ. ಲಾಸ್ಟ್ ರಿಕವರ್ ಮಾಡಿ ಒಂದು 2952 ರೂಪೀಸ್ ಪ್ರಾಫಿಟ್ ಬುಕ್ ಆಗಿರುತ್ತೆ ಸ್ನೇಹಿತರೆ. ನೋಡ್ಬೋದು, ನಿಮಗೆ 1774 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ. 1505 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ. 2403 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ. 6362 ರೂಪೀಸ್ ಲಾಸ್ ಆಗಿದೆ. 237 ರೂಪೀಸ್ ಪ್ರಾಫಿಟ್ ಬುಕ್ ಆಗಿರುತ್ತೆ. 2622 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ. ನೋಡ್ಬೋದು, ನಿಮಗೆ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ಕಂಟಿನ್ಯೂಸ್ಲಿ ಪ್ರಾಫಿಟ್ ಅಲ್ಲಿ ಇದೆ ನಿಮಗೆ. ನೋಡಿ, 1 2 3 4 5 6 7 8 9 10 11 12 ಡೇಸ್ ನಿಮಗೆ ಕಂಟಿನ್ಯೂಸ್ಲಿ ಪ್ರಾಫಿಟ್ ಅಲ್ಲಿ ಇದೆ. ಈ ಒಂದು ಟ್ರೇಡ್ ಟ್ರಾನ್ ಲೈವ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಯಪಡಿಸೋದೇನೆಂದರೆ, ಈ ಒಂದು ಸೆನ್ಸೆಕ್ಸ್ ಗುರು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿಯ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಅನ್ನು ನೋಡೋಣ. ಬಿಫೋರ್ ಡಿಪ್ಲೈಯಿಂಗ್ ಆರ್ ಪರ್ಚೇಸಿಂಗ್ ಅವರ್ ಸ್ಟ್ರಾಟಜೀಸ್ ಪ್ಲೀಸ್ ರೀಡ್ ದಿಸ್ ಡಿಸ್ಕ್ಲೇಮರ್ ಕೇರ್ಫುಲಿ ಫ್ರೆಂಡ್ಸ್. ನೋಡಿ, ಈ ಒಂದು ಸ್ಟ್ರಾಟಜಿಯ ಫುಲ್ ಸೋರ್ಸ್ ಕೋರ್ಸ್ ಅನ್ನು ನಿಮ್ಮ ಒಂದು ಟ್ರೇಡ್ ಟ್ರಾನ್ ಅಕೌಂಟ್ಗೆ ಅದು ಕೂಡ ಲೈಫ್ ಟೈಮ್ ಆಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಫಾರ್ ದಿಸ್ ಸೆನ್ಸೆಕ್ಸ್ ಗುರು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ. ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಪವರ್ ಸ್ಟಾರ್ ಸೆನ್ಸೆಕ್ಸ್ ಗುರು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ. ಕ್ಯಾಪಿಟಲ್ ರಿಕ್ವೈರ್ಡ್ ನೋಡಿ, ಈ ಒಂದು ಸ್ಟ್ರಾಟಜಿಗೆ ಕ್ಯಾಪಿಟಲ್ ರಿಕ್ವೈರ್ಡ್ ಬಂದ್ಬಿಟ್ಟು 20,000 ರೂಪೀಸ್ ಫಾರ್ ಒನ್ ಲಾಟ್ಗೆ 20,000 ರೂಪೀಸ್ ಕ್ಯಾಪಿಟಲ್ ರಿಕ್ವೈರ್ಡ್ ಇದೆ. ಟೋಟಲ್ ಟ್ರೇಡಿಂಗ್ ಡೇಸ್ ನೋಡಿ 86 ಟೋಟಲ್ ಟ್ರೇಡ್ ಆಗಿದೆ. 86 ದಿನ ಟೋಟಲ್ ಟ್ರೇಡ್ಸ್ ಆಗಿ 67 ಡೇಸ್ ವಿನ್ ಡೇಸ್ ಆಗಿದೆ. 19 ಡೇಸ್ ಮಾತ್ರ ನಿಮಗೆ ಲಾಸ್ಟ್ ಡೇಸ್ ಆಗಿದೆ ಸ್ನೇಹಿತರೆ. ಈ ಒಂದು ಸೆನ್ಸೆಕ್ಸ್ ಗ್ರೂಪ್ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಯಲ್ಲಿ 86 ಡೇಸ್ ಟೋಟಲ್ ಟ್ರೇಡಿಂಗ್ ಡೇಸ್ ಆಗಿ 67 ಡೇಸ್ ವಿನ್ ಡೇಸ್ ಆಗಿದೆ. 19 ಡೇಸ್ ಮಾತ್ರ ಲಾಸ್ಟ್ ಡೇಸ್ ಆಗಿದೆ. ಈ ಒಂದು ಸ್ಟ್ರಾಟಜಿ ವಿನ್ ರೇಟ್ ಬಂದ್ಬಿಟ್ಟು 77.91% ನಿಮಗೆ ವಿನ್ ರೇಟ್ ಇದೆ ಸ್ನೇಹಿತರೆ. ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಟ್ರೇಡ್ ಟ್ರಾನ್ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಎವರೇಜ್ ಮಂತ್ಲಿ ಪ್ರಾಫಿಟ್ ನೋಡಿ 14,669 ರೂಪೀಸ್ ಎವರೇಜ್ ಮಂತ್ಲಿ ಪ್ರಾಫಿಟ್ ಇದೆ.
ಟೋಟಲ್ ಪ್ರಾಫಿಟ್ ನೋಡಿ ಇಲ್ಲಿವರೆಗೂ ನಿಮಗೆ 60,076 ರುಪೀಸ್ ಟೋಟಲ್ ಪ್ರಾಫಿಟ್ ಇದೆ. 73% ಅವರೇಜ್ ಮಂತ್ಲಿ ಆರ್ಒಐ ಇದೆ. ವಿನ್ ರೇಟ್ ನೋಡೋದಾದ್ರೆ ನಿಮಗೆ 77.91%, 78% ನಿಮಗೆ ವಿನ್ ರೇಟ್ ಇದೆ. 73% ಅವರೇಜ್ ಮಂತ್ಲಿ ಆರ್ಒಐ ಇದೆ. ಡ್ರಾಡೌನ್ ನೋಡೋದಾದ್ರೆ ನೋಡಿ 23% ಡ್ರಾಡೌನ್ ಇದೆ. 23% ಡ್ರಾಡೌನ್ ಇದೆ ನಿಮಗೆ. 73% ಅವರೇಜ್ ಮಂತ್ಲಿ ಆರ್ಒಐ ಇದೆ. ಈ ಒಂದು ಸ್ಟ್ರಾಟಜಿಯಲ್ಲಿ 78% ವಿನ್ ರೇಟ್ ಇದೆ ಸ್ನೇಹಿತರೆ. ಇದು ಸೆನ್ಸೆಕ್ಸ್ ಗುರು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಇದೆ. ಅವರೇಜ್ ನಂಬರ್ ಆಫ್ ಟ್ರೇಡ್ಸ್ ನೋಡಿ 11 ಟ್ರೇಡ್ಸ್ ಆಗುತ್ತೆ ನಿಮಗೆ. ಇದು ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ ಆಗಿರೋದ್ರಿಂದ 11 ಟ್ರೇಡ್ಸ್ ಆಗುತ್ತೆ. ಬೈ ಸೆಲ್ 2 ಸೇರ್ ಬಿಟ್ಟು ನಿಮಗೆ. ನೆಕ್ಸ್ಟ್ ನಿಮಗೆ ಮಂತ್ ವೈಸ್ P&L ನೋಡೋದಾದ್ರೆ ಇದು ಸೆನ್ಸೆಕ್ಸ್ ಗುರು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಯಲ್ಲಿ ಜನವರಿ 2026 ಅಲ್ಲಿ ಟೋಟಲ್ ಟ್ರೇಡ್ಸ್ ನೋಡಿ 194 ಟೋಟಲ್ ಟ್ರೇಡ್ಸ್ ಆಗಿದೆ. 13,990 ರುಪೀಸ್ P&L ಜನರೇಟ್ ಆಗಿದೆ ಸ್ನೇಹಿತರೆ. ಫೆಬ್ರವರಿ 2026 ಅಲ್ಲಿ 268 ಟೋಟಲ್ ಟ್ರೇಡ್ಸ್ ಆಗಿ 7,751 P&L ಜನರೇಟ್ ಆಗಿದೆ ಸ್ನೇಹಿತರೆ. ಮಾರ್ಚ್ 2026 ಅಲ್ಲಿ ಟೋಟಲ್ ಟ್ರೇಡ್ಸ್ 268 ಟ್ರೇಡ್ಸ್ ಆಗಿ 15,551 ರುಪೀಸ್ P&L ಜನರೇಟ್ ಆಗಿದೆ. 15,551 ರೂಪಾಯಿ P&L ಜನರೇಟ್ ಆಗಿದೆ. ಕರೆಂಟ್ ಮಂತ್ ನೋಡಿ ಏಪ್ರಿಲ್ 2026 ಅಲ್ಲಿ 280 ಟೋಟಲ್ ಟ್ರೇಡ್ಸ್ ಆಗಿ 22,785 ರೂಪಾಯಿ ಟೋಟಲ್ P&L ಜನರೇಟ್ ಆಗಿದೆ ಸ್ನೇಹಿತರೆ ಕರೆಂಟ್ ಮಂತ್ ಅಲ್ಲಿ. ಓವರಾಲ್ ನೋಡಿ ಈ ಒಂದು ಟ್ರೇಡ್ ಟ್ರ್ಯಾಂಡ್ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ಮುಖಾಂತರ ಈ ಒಂದು ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತಾವು ಕೂಡ ಈ ಒಂದು ಸೆನ್ಸೆಕ್ಸ್ ಗುರು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಯನ್ನು ತಮ್ಮ ಒಂದು ಟ್ರೇಡ್ ಟ್ರ್ಯಾಂಡ್ ಅಕೌಂಟ್ಗೆ ಅದು ಕೂಡ ಲೈಫ್ ಟೈಮ್ ಆಗಿ ಪಡೆದುಕೊಳ್ಬಹುದು ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಫಾರ್ ದಿ ಸ್ಟ್ರಾಟಜಿ. ಲೈಫ್ ಟೈಮ್ ಆಗಿ ಪಡೆದುಕೊಳ್ಬಹುದು. ಈ ಒಂದು ಸ್ಟ್ರಾಟಜಿ ನೋಡಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮಗೆ ಈ ಒಂದು ಸ್ಟ್ರಾಟಜಿ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ನೀಡಿದ್ದೇನೆ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಸ್ಟ್ರಾಟಜಿನ ತಮ್ಮ ಒಂದು ಟ್ರೇಡ್ ಟ್ರ್ಯಾಂಡ್ ಅಕೌಂಟ್ಗೆ ಅದು ಕೂಡ ಲೈಫ್ ಟೈಮ್ ಆಗಿ ಪಡೆದುಕೊಳ್ಬಹುದು ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು.